ಇವತ್ತ ಕರ್ನಾಟಕದ ಒಳಗಿಂದ ಒಳ್ಳೆಯ ಹುರುಪಿನ ಗಡಿ. ಒಳ್ಳೆ ಹುರುಪಿನ ಗಡಿ ಬಂದಾದ್ರಪ್ಪ. ನಮ್ಮ ಸೊನ್ಯಾಳದ ಹನುಮಂತರಾಯಗೌಡರ ಶಿಶುಮಗ ಉತ್ನಾಳ ಪರಸು ಮಾಸ್ತರ್ಗ ನಮ್ಮ ಜೋಡಿ ಬರಮಾಡಿಕೊಂಡಿದ್ವಿ. ಕೊಟ್ಟಾರಪ್ಪ. ನಮ್ಮದು 10 ಗ್ರಾಮ ಓಗೇಣ ಮುತ್ತನ ಡೊಳ್ಳೆನ ಸಂಘ ನಮ್ಮದು. ಅದು ಭೀಮಾಶಂಕರ ಡೊಳ್ಳೆನ ಗಾಯನ ಸಂಘ ನಮ್ಮ ಉತ್ನಾಳದವ್ರು. ಹೌದು. ಇವತ್ತು 2 ಮಕ್ಕಳಿಗೆ ತಂದಿ ಇಲ್ಲಿ ಸೇವಾ ಮಾಡ್ಲಕ್ ಹಚ್ಚಿರಿ. ಹಚ್ಚಾರ್ರಿ. ಹೊಂದೊತ್ತನ ಜ್ಞಾನದ ವಿಷಯ ಹತ್ತಿ ಉರಿಬೇಕಾಗ್ಯದ. ಹೌದು. ಹತ್ತಿ ಉರಿಬೇಕಾದ್ರೆ ಹಿಂಗೆ ಅವ್ರು ಹೇಳ್ರಿ, ನಮ್ಮ ಪರಸು ಮಾಸ್ತರ್ ಅಬ್ಬರು ಬಹಳ ಮಾಡ್ತಾನೆ. ನಾನು ನೋಡ್ರಿ ಮುಂದಿನ ಸಂಧಿಗೆ ಬರೋಣ. ಹೌದು. ಅಧ್ಯಾತ್ಮ ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದಿ ಸಿದ್ಧಶ್ರೀ ಗುರು, ನಿನಗೆ ಯಾರು ಸರಿಸಾಟಿ ಇಲ್ಲ. ಹೌದು. ಮತ್ತನಿಗೆ ಬುದ್ಧಿ ಕೊಟ್ಟು ಸಲುವೋ ಸದ್ಗುರು ಮದಗೊಂಡೇಶ್ವರ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಜಗದೊಡೆಯ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲುತ್ತಕ್ಕಂತ ಜಗತ್ರಕ್ಷಕ ಅನಾಥ ಪಾಲಕ. ಯಾರಪ್ಪ ಇವರು? ದೀನ ದಯಾಳು ಕರುಣಾನಿಧಿ ಭಕ್ತ ಕೈವಾರಿ ಅಪಾಟ್ಟ ಬಾಂಧವ. ಯಾರಿ ಸರ್? ಇಕೋ ಮಾಡ್ರಿ ರಂಜನ, ಇಕೋ ಸ್ವಲ್ಪ ಕಡಿಮೆ ಮಾಡ್ರಿ. ಸಿದ್ಧರ ಗುರು ಸೋಮಲಿಂಗನ ಪವಿತ್ರ ಪಾದಕ್ಕ ಭಕ್ತಿ ಪೂರ್ವಕ ವಂದನೆಯನ್ನ ಹೇಳಿ ಎಲ್ಲ ಮೈಕಿ ಇಕೋ ಸ್ವಲ್ಪ ಕಡಿಮೆ ಮಾಡ್ರಿ. ಹಲೋ, ಸೌಂಡ್ ಇರ್ಲಿ, ಇಕೋ ಕಡಿಮೆ ಮಾಡ್ರಿ. ಬರೀ ಇಕೋ. ಹಲೋ. ಕೈಲಾಸ ಗಮನದಲ್ಲಿ ಗುರುನಾಥನ ಸೇವೆಯನ್ನು ಕೈದು ಹೌದು ಗುರುನಾಥಗ ಸಂಗಾಟ ಕರ್ಕೊಂಡು ಬಂದು ಮೂರೂರ ಮಂಗಡಿ ಮೇಲೆ ಕಲ್ಲುಗದ್ದೆಗೆ ಮುಳ್ಳುಹಾಸನ ಮಾಡತಕ್ಕಂತ ತ್ರಿಕಾಲ ಜ್ಞಾನಿ. ಯಾರಪ್ಪ ಅವರು? ನನ್ನ ಆರಾಧ್ಯ ಒಡೆಯ ತಂದೆನಾದಂತ ಸಾಧು ಅಂಶದ ಮುತ್ತನ ಪವಿತ್ರ ಪಾದಕ್ಕ ಕೋಟಿ ಕೋಟಿ ಭಕ್ತಿ ವಂದನೆಯನ್ನ ಸಮರ್ಪಿಸಿ ಅದೇ ರೀತಿಯಾಗಿ ಅಂಶದ ಮುತ್ತನ ಮಾಯಾದ ಗುಡ್ಡದ ಮೇಲೆ ಮಾಯಾದ ಮಗನಾಗಿ ಹಾಗೂ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರ ಬಬಲಾದಿ ಗ್ರಾಮದಲ್ಲಿ ಏನಾಗಿತ್ತು? ಕಾತರ ಕಂಟಿಯಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಆದಿಶಕ್ತಿ ಕೊಂತಾದೇವಿ ಪಾದಕ್ಕ ದೀರ್ಘದಂಡವತ್ತು ವಂದನೆಯನ್ನು ಸಮರ್ಪಿಸಿ ಹೌದು ಅಂಶದ ಮುತ್ಯಾಗ 4 ಮಂದಿ ಮಕ್ಕಳು. ಯಾರ್ಯಾರಪ್ಪ? ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಆಚಾರ ಗೌಡ ಶ್ರವಣ ಮುತ್ತ ಕಡಿ ಹುಟ್ಟ ಜೋತ್ ಕನ್ನಪ್ಪಡಿಯ 4 ಮಂದಿ ಅಂಶದ ಮುತ್ಯಾನ ವರವಿನ ಮಕ್ಕಳು. ಹೌದು. ಮಾಯಾದ ಮಾಧುಲಿಂಗ ತೇರ್ವಾಡ ಮಂಗರಾಯ ಕರ್ಣಿ ಮೂಲಕ ಅರಸಿದ್ದ 3 ಮಂದಿ ಪುಣ್ಯದ ಮಕ್ಕಳು. ಹೌದು. ಇವರು ಎಲ್ಲಾರು ಕೀರ್ತಿಗೆ ಮಕ್ಕಳಾದ್ರ ಆರ್ತಿಗೆ ಒಬ್ಬಕ್ಕಿ ಮಗಳದಾಳ. ಯಾರಪ್ಪ ಅವರು? ಅಕ್ಕಿಗೆ ರೆಬಕ್ಯವ್ವ ಅಂತೇಳಿ ನಮ್ಮ ಭಾಗದಾಗ ಕರೀತಾರ, ತೆಳನಾಡದಾಗ ಜನ್ನವ್ವ ಅಂತ ಹೇಳಿ ಕರೀತಾರ. ಹೌದು. ಅದರೊಳಗ ಏನಾಗಿತ್ತು? ಅಂಶದ ಮುತ್ಯಾನ ಕಿರಿಯ ಮಗನಾದಂತ ತನ್ನ ಮುತ್ತನ ಹೊಟ್ಟಿಲಿ 6 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಯಾರ್ಯಾರಪ್ಪ? ಕೌಲಗುಡ್ಡದ ಕರಿಯೋಗ ಸಿದ್ಧ ಕತ್ತನಕೇರಿ ಮಲಕಾರ ಸಿದ್ಧ ಕುಚನೂರು ಕೆಂಚಮಾದ ಇನ್ನೊಂದೀರಮಾದ ಜೋತಲ ಕಪ್ಪಡಿಯ ಅರಿಕೇರಿ ಭರಮೊಡಿಯ. ಹೌದು. ಅರಿಕೇರಿ ಭರಮೊಡಿಯನ ಮಕ್ಕಳು ಯಾರಪ್ಪ? ಇನ್ನೊಂದ ಈರ ಮಲ್ಲಪ್ಪಡಿಯ ಕೈನೂರು ಕರಿ ಮಲ್ಲಪ್ಪಡಿಯ ಡೌಳಾರ ಮಳಿ ಮಲ್ಲಪ್ಪಡಿಯ ಕಲ್ಲೂರು ಬಟ್ಟಲ ಒಡೆಯ ಮಾಡ್ಯಾಳ ಮಳಸಿದ್ದ. ಹೌದು. ಇವ್ರು ಯಾರಪ್ಪ? ನನ್ನ ಅರಿಕೇರಿ ಭರಮ ಒಡೆಯನ ಮಕ್ಕಳು. ಹೌದು. ಅದರಾಗ ಈ ಪುಣ್ಯ ಭೂಮಿ ಮೇಲೆ ವಾಸ ಮಾಡಿರ್ತಕ್ಕಂತ ಅರಿಕೇರಿ ಭರಮೊಡೆಯನ ಚಿಕ್ಕ ಮಗನಾಗಿರ್ತಕ್ಕಂತ ಯಾರಪ್ಪ ಇವರು? ನನ್ನ ಮಾಡ್ಯಾಳ ಬಳಕ ಮಳಿಸಿದ್ದನ ಪಾದಕ್ಕ ಅನಂತ ಕೋಟಿ ಭಕ್ತಿ ವಂದನೆಯನ್ನ ಸಮರ್ಪಿಸಿ ಹಾಗೂ ಏನಾತ್ರಿ? ಈ ಸತ್ಯ ಸಂಘಕ್ಕೆ ಒಡೆಯನಾಗಿರ್ತಕ್ಕಂತ ಯಾರಪ್ಪ ಇವರು? 10 ಗ್ರಾಮ ಶೀನಾ ನದಿ ದಂಡಿ ಮೇಲೆ ಭಕ್ತರ ಭಾಗ್ಯ ನಿಧಿ
ನನ್ನಪ್ಪ ಒಗೆಣ ಮುತ್ತನ ಪಾದಕ್ಕ ದೀರ್ಘದಂಡವತ್ತ ವಂದನೆಯನ್ನು ಸಮರ್ಪಿಸಿ ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಪ್ಪ ಇವರು? ಸಿದ್ಧರತ್ನ ಮಲಗೋಡ ಮುತ್ತನ ಪಾದಕ್ಕ ಅನಂತ ಕೋಟಿ ಭಕ್ತಿ ವಂದನೆಯನ್ನು ಸಮರ್ಪಿಸಿ ಹಾಗೂ ಇವತ್ತಿನ ದಿವಸ ಏನಾಗೈತ್ರಿ ಇಲ್ಲಿ? ಈ ಶ್ರಾವಣ ಸೋಮವಾರ ದಿವಸ ಏನ್ ಮಾಡ್ಯಾರಪ್ಪ ನೋಡ್ರಿ, 12 ತಿಂಗಳದೊಳಗ ಇದು ಶ್ರಾವಣ ತಿಂಗಳು ಒಂದು ಶ್ರೇಷ್ಠವಾದಂತ ಸ್ಥಾನ ಇದಕ್ಕೆ. ಹೌದು ಐತಪ್ಪ. ಮಹಾತ್ಮರು ಶರಣರು ಸಂತರು ಒತ್ತು ಕೊಟ್ಟು ಹೇಳ್ಯಾರ. ಏನ್ ಹೇಳ್ಯಾರ ಮಾತಾ? ಶ್ರಾವಣ ತಿಂಗಳದೊಳಗ ಸತ್ಸಂಗ ಮಾಡ್ರಿ, ಮಹಾತ್ಮರ ದರ್ಶನ ಮಾಡ್ರಿ, ಹೌದು ನಾಮಸ್ಮರಣೆ ಮಾಡ್ರಿ, ಬಾಯಿಯಿಂದ ನಾಮಸ್ಮರಣೆ ಮಾಡ್ರಿ, ಕಾಲಿನಿಂದ ಗುರುವಿನ ಆಶ್ರಮಕ್ಕ ದೇವ್ರ ಗುಡಿಗೆ ನಡ್ಕೋತ ಹೋಗ್ರಿ. ಹೇಳ್ಯಾರಪ್ಪ. ಈ ಶ್ರಾವಣ ತಿಂಗಳದಾಗ ಭಕ್ತಿ ಮಾಡಿದ್ರಂದ್ರ ಮುಕ್ತಿಯ ದ್ವಾರವಾಗ್ಲ ತಿರ್ತೇಳಿ ಮಹಾತ್ಮರ ಕೈ ಎತ್ತಿ ಹೇಳ್ಯಾರ. ಹೌದು ಈ ಶ್ರಾವಣ ನಿಮಿತ್ತವಾಗಿ ಮಳಸಿದ ಮುತ್ಯನ ಗುಡಿ ಮುಂದ ನಮಗ ತಂದ ಹಾಡಲಾಕ ಹಚ್ಚಿ ಈ ಸತ್ಯಸಂಗದ ಸೇವಾ ಕೇಳಲು ಬಂದು ಕೂಡಿದಂತ ಎಲ್ಲ ಗುರು ಹಿರಿಯರಿಗೆ ಏನ್ ಮಾಡ್ಬೇಕಾಗಿದ್ರಿ? ಹತ್ತೂರು ಸಂಘದ ವತಿಯಿಂದ ಒಮ್ಮೆ ಶರಣು ಶರಣಾರ್ಥಿಯನ್ನ ಹೇಳಿ ಪುಣ್ಯಾತ್ಮರೇ ಏನಾತ್ರಿ? ಮಹಾತ್ಮರ ಒಂದು ಮಾತನ್ನ ಹೇಳ್ತಾರ. ಏನ್ ಹೇಳಿದ್ರು ಮಾತಾ? बहुत सुकृताची जोडी म्हणून विठ्ठलावडी. ಕನ್ನಡ ಮಧ್ಯೆ ಬೋಲ. ಬಹಳ ಜನ್ಮದ ಪುಣ್ಯದ ಫಲ ಇದ್ರ ಈ ಸತ್ಸಂಗ ಮಾಡಲಾಕ ಹೇಳಲಾಕ ಕೇಳಲಾಕ ಬರ್ತೈತ್ರಪ್ಪ. ಇವತ್ತು ನಾವು ನೀವು ಎಲ್ಲಾರು ಪುಣ್ಯಾತ್ಮರದೇವ ಅಂತೇಳಿ ಮೊಳಸಿದ ಮುತ್ತನ ಗುಡಿ ಒಂದು ಬಂದ ಕೂಡಿದೆವು. ಇವತ್ತು ಹೊತ್ತು ಹೊಂಡುತ್ತನ ಪರಮಾತ್ಮನ ನಾಮ ಬಾಯಿಲಿ ನುಡಿದದ ಮತ್ತು ಕಿವಿಲಿ ಕೇಳುದೈತ್ರಪ್ಪ. ಅದ್ರಾಗ ವಿಶೇಷವಾಗಿ ಇವತ್ತು ನಾಗರ ಪಂಚಮಿ ಅದು. ಹೆಂಗ ನಾಗರ ಪಂಚಮಿ ಐತ್ರಪ್ಪ ಹಬ್ಬ ಇವತ್ತಿನ ದಿವಸ. ನಾಗರ ಪಂಚಮಿ ಪ್ರಾರಂಭ ಎಲ್ಲಿದಿಂದ ಇತ್ತು? ಎಲ್ಲಿದಿಂದ ಐತ್ರಪ್ಪ? ಈಗ ನೋಡ್ರಿ, ಎಲ್ಲಾ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರ? ಇದೊಂದು ನಾಗರ ಪಂಚಮಿ ಹಬ್ಬಕ್ಕೆ ತಮ್ಮ ಹೆಣ್ಮಕ್ಳಿಗೆ ತವರು ಮನೆಗೆ ಕರ್ಕೊಂಡು ಬಂದು ನಾಗೇಶಿಗೆ ಹಾಲೆರಿತಾರ. ಹೌದು. ಅಣ್ಣ ತಮ್ಮ ಅಕ್ಕ ತಂಗಿ ಬಾಲ್ಯದ ಒಳಗ ಕೂಡಿ ಆಡಿದಂತ ನೆನಪು ಕಳೆದು ಇದೊಂದು ಹಬ್ಬ ಹುಣ್ಣಿಮೆ. ಹೌದು. ತವರ ಮನೆಗೆ ಮಗಳಿಗೆ ಕರೆಸಿದ್ದರಿಂದ ಆನಂದದಿಂದ ದಿನ ಕಳಿತೇವು, ನಾಗಪ್ಪಗ ಹಾಲೇರಿತೇವು. ಹೌದು. ಆದ್ರ ಈ ನಾಗಪ್ಪಗ ಹಾಲೇರಿಬೇಕಾದ್ರೆ ಇದು ಎಲ್ಲಿಂದ ಬತ್ರಿ? ಪ್ರಥಮದೊಳಗ ಎಲ್ಲಿಂದ ಬತ್ರಿಪ್ಪ? ಯಾವ ಸಮಯದೊಳಗ ಏನಾಗಿತ್ತು? ಶಮಿಕ ಋಷಿ ಕಾಡ ಅರಣ್ಯದೊಳಗ ತಪ ಮಾಡ್ಕೋತ ಕೂತಿದ್ದ. ಏನಾಗಿತ್ತು ಅವಾಗ? ಆ ಸಮಯದೊಳಗ ಪರೀಕ್ಷಿತ ಮಹಾರಾಜ ಕಾಡಿನ ಒಳಗ ಬೇಟೆಗೆ ತಿಳಿ ಹೋಗಿದ್ದ. ಹೌದು. ಕಾಡ ಎಲ್ಲ ತಿರುಗಾಡಿ ಪರೀಕ್ಷಿತ ಮಹಾರಾಜಿಗೆ ದಣುವಾಯ್ತು. ಎಲ್ಲರೇ ಕುಡಿಬೇಕಂತ ಹೇಳಿ ನೀರು ನೋಡಿದ್ರೆ ನೀರು ಸಿಗಲಿಲ್ಲ. ಕೆಟ್ಟ ಕಾಡ ಅರಣ್ಯದ ಒಳಗ ತಿರುಗುತ್ತ ಬಂದು ಒಂದು ಋಷಿ ಗುಂಪ ಕಾಣಿಸ್ತು. ಈ ಋಷಿ ಗುಂಪದಾಗ ಏನರ ಇರ್ಬೇಕಂತ ತಿಳ್ಕೊಂಡು ಧಾವಿಸಿ ಪರೀಕ್ಷಿತ ರಾಜ ಋಷಿ ಆಶ್ರಮಕ್ಕೆ ಬರ್ತಾನೆ. ಅವಾಗ ಏನಾತ್ರಿ? ಋಷಿ ಆಶ್ರಮಕ್ಕೆ ಬಂದ ರಾಜ ಆ ಕಡೆ ತಿರುಗಾಡಿ ನೋಡ್ತಾನ. ಋಷಿ ಬಂದ ಕೆರಿಂದ ಏನ್ ಕೂತಾನೆ? ಗಿಡದ ತೆಳಗ ತಪ್ಪಕ ಕೂತೀರಪ್ಪ. ಶಮಿಕ ಋಷಿ ಮುಂದೆ ನಿಂತ ಕೆರಿಂದ ರಾಜ ಸಿಟ್ಟಿಗೆರೆ ಒದರ್ತಾನ. ಏನತ್ತ? ಕಾಡಿನಾಗ ತಿರುಗಿ ಸಾಕಾಗಿ ಬಂದಿನಪ್ಪ, ನನಗ ಸ್ವಲ್ಪ ನೀರಾದ್ರೂ ಕೊಡುವಂತ. ಕುಡಿಲಾಕ ನೀರು ಕೊಡು ಅಂದ್ರಪ್ಪ. ಖರೆ ತಪದಾಗ ಕೂತಿದ್ದ ಶಮಿಕ ಋಷಿ ಏಳಲಿಲ್ಲ, ಕಣ್ಣು ತೆರಳಿಲ್ಲ, ರಾಜನ ಮಾತಿಗೆ ಉತ್ತರ ಕೊಡಲಿಲ್ಲ. ಏನ್ ಮಾಡ್ತಾರ ಅವಾಗ? ರಾಜಾಗ ಭಯಂಕರ ಸಿಟ್ಟು ಬತ್ರಿ. ನೋಡ್ರಿ, ರೊಕ್ಕ ಇದ್ದವ್ರ ಮುಂದೆ ನಮಸ್ಕಾರ ಅಂದ್ರ ಅವ್ರಿಗೆ ಚಲೋ ಅನಿಸ್ತದ. ಸರ್ ಹಂಗೆ ಹೋದ್ರೆ ಈ ಮಗ ಸೊಕ್ಕಿಗೆ ಬಂದನತ್ತಾರಪ್ಪ. ಹಂಗ ರಾಜನ ದರ್ಪಿತ್ತು. ಇಂಥ ರಾಜ ನಿತ್ತು ಒದರ್ತೀನಂದ್ರೆ ಇವ ಋಷಿ ಏಳಲ್ಲ ತಿಳ್ಕೊಂಡು ಸಿಟ್ಟಿಗೇರಿ ರಾಜ ಏನ್ ಮಾಡ್ದ? ಒಂದು ಸಲ ಅಲ್ಲದೆ 4 ಸಲ ಒದರ್ದ. ಖರೆ ಋಷಿ ಹೇಳಲಿಲ್ಲ. ಆ ಕಡೆ ತಿರುಗಾಡಿ ನೋಡಿದ್ರಾಗ ಒಂದು ಸತ್ತು ಹಾವು ಮಗಲಾಗ ಬಿದ್ದಿತ್ತು. ಹೌದು. ಅದೇ ಸತ್ತ ಹಾವು ಎತ್ತಿ ತಂದಕ್ಕಿರಿಂದ ಶಮಿಕ ಋಷಿ ಕೊಳ್ಳಾಗ ಸುತ್ತಿ ಬಿಟ್ಟ. ಶಮಿಕ ಋಷಿ ಕಣ್ಣ ತೆರಳಿಲ್ಲ, ನೋಡಲಿಲ್ಲ. ಯಾರದಾರ ಅವನ ಶರೀರ ರೋಮ ಎಲ್ಲ
ಅಂತೇಳಿ ನುಡಿತಿದ್ದು ಮುಂದೆ ಹೌದು. ಯಾರು ನೋಡ್ಲಿಲ್ಲವ. ಹೌದು ಆದ್ರ ಶಮೀಕ ಋಷಿ ಮಗ ಶೃಂಗಿ ಎಲ್ಲಿ ಹೋಗಿದ್ದ? ಒಳಿಗೆ ನೀರಿಗೆ ಹೋಗಿದ್ದ. ಹೌದು ಶೃಂಗಿ ಬಂದ ನಿತ್ತ ನೋಡ್ತಾನ, ತನ್ನ ತಂದೆ ಕೊಳ್ಳಾಗ ಸತ್ತ ಹಾವದು. ಹೌದು ನನ್ನ ತಂದೆ ಕೊಳ್ಳಾಗ ಸತ್ತ ಹಾವ ಯಾವ ಹಾಕ್ಯಾನ? ಹೌದು ನನ್ನ ತಂದೆ ತಪಕ್ಕ ಕೊತ್ತ ಸಮಯದೊಳಗ ಇಂಥ ಕೆಟ್ಟ ಕಾರ್ಯ ಯಾವ ಮಾಡ್ಯಾನ ತಿಳ್ಕೊಂಡು ಇವ 7 ದಿನದಾಗ ಹಾವ ಕಡ್ದ ಸಾಯಿಲೆ ತಿಳ್ಕೊಂಡು ಶ್ರಾಪ ಕೊಟ್ಟು ಬಿಟ್ಟ. ಹೌದು ಹೌದು ಆತ್ಮರ ಹೇಳ್ತಾರ, ಋಷಿ ಆಡಿದ ಮಾತು ಉಸಿ ಹೋಗಲ್ಲ, ಹೌದು ಗುರುವಿನ ಮಾತು ಗೂಟು ಜಡ್ದಂಗತ್ತು. ಹೌದು ಹೌದ್ರಪ್ಪ. ಶೃಂಗಿ ಶ್ರಾಪ ಕೊಟ್ಟ, ನಾಡಿ ಎಲ್ಲ ಹಡುತ್ತು. ಶೃಂಗಿ ಶ್ರಾಪ ಕೊಟ್ಟನ ತಿಳ್ಕೊಂಡು ಏನ್ ಮಾಡಿದ್ರು? ಪರೀಕ್ಷಿತ ರಾಜಾಗ ಗೊತ್ತಾಯ್ತು. ಪರೀಕ್ಷಿತ ರಾಜ ಮನಸ್ಸಿನೊಳಗ ಕೊರಗಲಕತ್ತ. ಏನತ್ತ? ಋಷಿ ಶ್ರಾಪ ಇತ್ತು, ಇನ್ನು ನಾ ಹೆಂಗ ಇಲ್ಲಿ ತಾಳ್ತಿನ ತಿಳ್ಕೊಂಡು ಮನದಾಗ ದುಃಖ ಮಾಡದ ಪುಣ್ಯಾತ್ಮರಿ. ಹೌದು ಹೌದು ದುಃಖ ಮಾಡದ ಸಮಯದೊಳಗ ರಾಜವಾಡದಾಗ ಎಲ್ಲಾರಿಗೆ ಕರೆಸಿ ಹೇಳ್ತಾನ, ಏನತ್ತ? ಹಿಂಗ ನಾ ಮಾಡಿದ ನನಗ ಶ್ರಾಪ ಆಗ್ಯದ, ಇದರಿಂದ ಉಳಿಬೇಕಾದ್ರೆ ಏನ್ ಮಾಡಬೇಕು? ಹೌದು ಆ ಸಮಯದೊಳಗ ಒಂದು ದೊಡ್ಡ ಸಮುದ್ರದೊಳಗ ಮಹಲ್ ತಯಾರು ಮಾಡಿದ್ರು. ಹೌದು ಆ ಮಹಲದೊಳಗ ಒಂದು ಕಾಂಚಿನ ಕಂಬ ತಯಾರು ಮಾಡಿದ್ರು. ಹೌದು ಕಾಂಚಿನ ಕಂಬಿನ ಒಳಗ ಪರೀಕ್ಷಿತ ಮಹಾರಾಜಿಗಿಟ್ರು. ಹೌದು ಪರೀಕ್ಷಿತ ಮಹಾರಾಜರಿಗೆ ಕಾಂಚಿನ ಕಂಬಿನ ಒಳಗಿಟ್ರು. ಎಲ್ಲಾ ಸೈನಿಕರು ಸುತ್ತ ರೌಂಡ್ ಹಾಕಿ ನಿಂತು ಬಿಟ್ರು. ಕಾವಲಕ್ಕೆ ನಿಂತ್ರು. ಒಂದು ಹುಳನು ಒಳಗ ರಾಜನ ಕಡೆ ಬರೋಗುಡುದಿಲ್ಲ, ಎಲ್ಲಕ್ಕ ತಕ್ಷಣ ಹೊಡೆದಕ್ಕೊಂದು ಬಿಡಬೇಕು. ಹೌದು 4-5 ದಿವಸ ಹೊಯ್ತು. ರಾಜಾಗ ಏನಾಯ್ತು? ಏನಾತ್ರಿ? ಏನರೇ ತಿನ್ಬೇಕಂದು ಹವ್ಯಾಸ ಆಗ್ತಿತ್ತು, ದಿನನಿತ್ಯ ತಿಂತಿದ್ದ. ಹೌದು ಹೌದು ಋಷಿ ಕೊಟ್ಟ ಶ್ರಾಪಿನ ಪ್ರಕಾರ 7ನೇ ದಿವಸಕ್ಕೆ ಒಬ್ಬ ಬುಟ್ಟಿ ಒಳಗ ಹೆಣ್ಣಮಗಳು ಬಾರಿಕಾಯಿ ಮಾರ್ಕೋತ ತಿರುಗಾಡ್ತೇವ್. ಹೌದು ಆ ಬಾರಿಕಾಯಿ ಮಾರ್ಕೋತ ಹೋಗೋ ಸಮಯದೊಳಗ ರಾಜ ಕೇಳ್ತಾನ, ಏನತ್ತ? ಆ ಬಾರಿಕಾಯಿ ಮಾರು ಹೆಣ್ಮಗಳಿಗೆ ಒದರ್ರಿ, ಬಾರಿಕಾಯಿ ತಿನ್ನಂಗಾಗ್ಯದಂದ. ಹೌದು ಹೌದು ರಾಜಾನ ಸೈನಿಕರು ಹೆಣ್ಮಗಳಿಗೆ ಕರೆದ ಬುಟ್ಟ್ಯಾನ ಬಾರಿಕಾಯಿ ತಂದ ರಾಜಾಗ ಕೊಡ್ಬೇಕಂತೇಳಿ ಬಾರಿಕಾಯಿ ತೆಗೆದ ರಾಜಾಗ ಕೊಟ್ರ ಪುಣ್ಯಾತ್ಮರೇ. ಏನಾತು? ರಾಜಾಗ ಕೊಟ್ಟು ಸಮಯದೊಳಗ ಬಾರಿಕಾಯಿ ಕಚ್ಚದ. ಅದೇ ಬಾರಿಕಾಯಿ ಒಳಗಿದ ಒಂದು ಸಣ್ಣ ಕ್ರಿಮಿ, ಹೌದು ಒಂದು ಸಣ್ಣ ಹುಳ ಒಳಗ ಬತ್ತು. ಅದೇ ಹುಳ ದೊಡ್ಡದಾಗಿ ಕಿರಂದ ಪರೀಕ್ಷಿತ ರಾಜಾಗ ಕಡದ ಬಿಡ್ತು ಸರಪ್ಪಾಗಿ. ಹೌದು ಕಡಿತ್ತು. ಹೆಂಗ ಋಷಿ ಶ್ರಾಪ ಕೊಟ್ಟಿದ್ದ ಹಂಗ 7ನೇ ದಿವಸಕ್ಕೆ ಮರಣ ಹೊಂದದ. ಹೌದು ರಾಜಮನೆಲ್ಲ ಏನಾಯ್ತು? ದುಃಖದಾಗ ಮುಳುಗಿ ಹೋಯ್ತು. ಹೌದು ಹೌದ್ರಪ್ಪ. ರಾಜಾಗ ವೈದ್ಯಕರಿಂದ ದಾನ ಮಾಡಿದ್ರು. ರಾಜನ ಮಗ ಜನಮೇಜಯ ರಾಜಾಗ ಸಿಟ್ಟು ಬತ್ತು ಭಯಂಕರ. ಏನ್ ಮಾಡ್ತಾನ? ನನ್ನ ತಂದೆ ಸಾವಿಗೆ ಕಾರಣ ಆಗಿರ್ತಕ್ಕಂತ ಹಾವಿನ ಅಂಶ ಭೂಮಿ ಮೇಲೆ ಉಳಿಸಬಾರ್ದ ತಿಳ್ಕೊಂಡು ಶಪಥ ಮಾಡದ. ಏನ್ ಮಾಡ್ದ ಅವಾಗ? ಎಲ್ಲಾ ಕಡೆದ ಋಷಿ ಮುನಿಗಳಿಗೆ ಕರೆಸಿಕೆರಿಂದ ಹೋಮ ಹವನ ಹೂಡಿಕೆರಿಂದ ಅಲ್ಲಿ ಕೂತು ಹಯಾಸ ಹಾಕುತ್ತಿದ್ರು. ಏನತ್ತ? ಈ ನಾಡದಾಗಿರ್ತಕ್ಕಂತ ಎಲ್ಲಾ ಹಾವು ಬಂದಕ್ಕಿರಿಂದ ಈ ಅಗ್ನಿ ಒಳಗೆ ಬೀಳ್ಬೇಕಂತ ಹೇಳಿ ಹೌದು ಋಷಿಗಳ ಹಯಾಸದಿಂದ ಎಲ್ಲಾ ಕಡೆ ಹಾವು ಬಂದಕ್ಕಿರಿಂದ ಅಗ್ನಿದೊಳಗ ಬೀಳಕತ್ತು ಸುಡ್ಲಾಕತ್ತು, ಅಗ್ನಿದೊಳಗ ಬೀಳಕತ್ತು ಸುಡ್ಲಾಕತ್ತು. ಅವಾಗ ಏನಾಗಿತ್ರಿ? ಏನಾಯ್ತು? ಎಲ್ಲಾರು ಸಾಯ್ಲಕತ್ರು. ಆ ಸಮಯದೊಳಗ ತಕ್ಷಕ ಎಂತಕ್ಕಂತ ಹಾವಿನ ರಾಜ ಹೋಗಿ ಕಿರಂದ ಇಂದ್ರನ ಆಸ್ಥಾನದೊಳಗ ಕೂತು. ಅವಾಗ ಏನ್ ಮಾಡ್ದ? ಇಂದ್ರನ ಮುಂದೆ ಕೈ ಜೋಡಿಸಿ ಹೇಳ್ತದ ತಕ್ಷಕ ಹಾವ, ಏನತ್ತ? ನನ್ನ ಹಾವಿನ ಅಂಶ ನಿರ್ವಂಶ ಮಾಡ್ಲತ್ತಾನ ಜನಮೇಜಯ ರಾಜ. ಅವನಿಗೆ ತಡಿರೆಂದ ಸಮಯದೊಳಗ ನನ್ನಿಂದ ತಡಿದಾಗಲ್ಲಪ್ಪ, ನಿನಗೊಬ್ಬನಿಗೆ ಆಶ್ರಯ ಕೊಡ್ತೇನೆ ಬಾ ಅಂದ. ಹೌದು ಆಶ್ರಯ ಕೊಡ್ತೀನಿ ಅಂತೇಳಿ ಅಂದ ಸಮಯದೊಳಗ ಅಲ್ಲೇ ನಿತ್ತ. ಖರೆ ಋಷಿಗಳು ಹಾಕಿರ್ತಕ್ಕಂತ ಹಯಸದಿಂದ ಅವನಿಗೆ ಅಲ್ಲಿ ಜಾಗ ಸಿಗ್ಲಿಲ್ಲ. ಏನಾತ್ರಿ? ಇಂದ್ರನ ಸಿಂಹಾಸನಕ್ಕೆ ಸುತ್ತ ಹೊಡೆದಿತ್ತು ತಕ್ಷಕ ಹಾವ. ಖರೆ ಋಷಿಗಳ ಇಲ್ಲಿ ಏನೋ ಯಜ್ಞ ಮಾಡ್ತಿರು, ಯಜ್ಞದ ಪ್ರಭಾವದಿಂದ ಇಂದ್ರನ ಸಿಂಹಾಸನ ಅಳಿಗಾಡ್ಲಾಕತ್ತು. ಹೌದು ಹೌದು ನೋಡ್ರಿ ಎಂತ ತಾಕತ್ತದು. ಹೌದು ಇಂದ್ರನ ಸಿಂಹಾಸನ ಅಳಿಗಾಡತ್ತು. ಇಂದ್ರ ತಾನ ನನಗೂ ತಗೊಂಡು ಹೋಗಿ ಇನ್ನು ನಿನಗೆ ನನ್ನ ಬಲ್ಯಾಕ ಜಾಗಿಲ್ಲ ಹೋಗಂದ. ಹೌದು ಅವಾಗ ಹಾವಿಗೆ ಬಿಟ್ಟ ತಕ್ಷಕ ಬಂದಕ್ಕೆ ಏನೋ ಏನೋ ಅಗ್ನಿ ಒಳಗ ಬೀಳ್ಬೇಕು ಅನ್ನೋದ್ರೊಳಗ ಆಸ್ತಿಕ ಮುನಿ ಹೈದು ಓಡುತ್ತ ಅಲ್ಲಿಗೆ ಬಂದ. ಏನತ್ತಾರ್ರಿ ಅವಾಗ? ಹೇಳ್ತಾನ ಆಸ್ತಿಕ ಮುನಿ, ಜನಮೇಜಯ ರಾಜ, ಹೌದು ನಿನ್ನ ತಂದೆ ತಪ್ಪು ಮಾಡ್ಯಾನ, ತಪ್ಪಿಗೆ ಅವನು ಶಿಕ್ಷೆ ಆಗ್ಯಾವ. ಹೌದು ಹೆಂಗ? ನನ್ನ ತಂದೆ ತಪ್ಪು ಮಾಡ್ಯಾನ, ತಪ್ಪಿಗೆ ಶಿಕ್ಷೆ ಆಗ್ಯಾದ. ಹೌದು ಹೌದ್ರಪ್ಪ. ಹರ ಮುನಿದ್ರೆ ಗುರು ಅರಿತಾನ. ಖರೆ ಗುರು ಮುನಿದ್ರೆ ಯಾರು ಒಲೆಯಲ್ಲ ಜಗತ್ತದೊಳಗ. ಅವಾಗ ಏನಾತ್ರಿ? ಗುರುವಿನ ಕೊಳ್ಳಾಗ ಹಾವಾಕ್ಯಾನಪ್ಪ, ಇವೊಂದು ತಪ್ಪದ, ಇದಕ್ಕೆ
ಒಂದ್ ಹಾವ ಕಚ್ಚುದಕ್ಕಾಗಿ ಇಡೀ ಸರ್ಪ ಕುಲನೆ ನಾಶ ಮಾಡ್ತೀನಿ ಅಂತಿಲ್ಲ ನೀ ಅಂತ ಹುಚ್ಚ. ಹೌದು ಹೌದು. ಇರ್ಲಿ ಇದಕ್ಕೆ ಜೀವದಾನ ಬಿಡು ಅಂತೇಳಿ ಹೇಳದ ಸಮಯದೊಳಗ ಆಸ್ತಿಕ ಮುನಿ ಮಾತ ಕೇಳಿಕೆರಿಂದ ಜನ್ಮೇಜಯ ರಾಜ ಐತ್ರಿ ಋಷಿಗಳ ಅಂತೇಳಿ ಕೈ ಮುಗುದಕ್ಕಿರಿಂದ ಆ ಹಾವಿಗೆ ಅಲ್ಲಿ ಜೀವದಾನ ಬಿಟ್ರು. ಬಿಟ್ಟಾರಪ್ಪ. ಅವಾಗ ಹೇಳನ ಆಸ್ತಿಕ ಮುನಿ, ಏನತ್ತ? ಇವತ್ತು ನಿನ್ನ ಪ್ರಾಣ ಹೋಗ್ತಿತ್ತಪ್ಪ, ನೀ ಉಳಿದಿದಿ. ಹೌದ್. ನೀನು ಕೆಟ್ಟ ಕಾರ್ಯ ಮಾಡಿಲ್ಲ. ಖುಷಿ ಶ್ರಾಪದಿಂದ ಮಾಡಬೇಕಾಗಿತ್ತು. ಹೌದು. ಇವತ್ತು ನೀ ಇಲ್ಲಿ ಬದುಕು ಉಳಿದಿ ಅಂದ್ರೆ ವರ್ಷದಾಗ ಒಂದು ದಿನ ನೀವೊಂದು ಇವತ್ತು ಹಬ್ಬ ಆಗಲಿ ನಿನಗೆ ಹಾಲಿರತ್ತೇಳಿ ಆಶೀರ್ವಾದ ಮಾಡ್ಯಾರ ಪುಣ್ಯಾತ್ಮರು. ಇದು ನಾಗರ ಪಂಚಮಿ ನಡೀತದೆ. ಹೌದು ಹೌದು ಹೌದ್ರಪ್ಪ. ಅದಕ್ಕೆ ಈಗ ಸದ್ದ ಹಾವು ಬರಬಾರತ್ತೇಳಿ ನಾವು ನೀವು ಗಾಡಿ ಮೇಲೆ ಬರೀತಾರ. ಏನತ್ತ? ಆಸ್ತಿಕ ಮುನಿ ಬಂದ ಆಶೀರ್ವಾದ ಮಾಡ್ಯಾನ, ಹಾವು ಉಳ್ದ ತಿಳ್ಕೊಂಡು ಆಸ್ತಿಕ ಮುನಿ ಕಾಳ ಭೈರವ ಅಂತೇಳಿ ಹಾವು ಬರಬಾರತ್ತೇಳಿ ಬರೀತಾರ ಪುಣ್ಯಾತ್ಮ. ಹೌದು. ಆಸ್ತಿಕ ಮುನಿದಿಂದ ಹಾವ ಅಂಜಿರ್ತದ. ಹೌದು. ಜಗತ್ತದೊಳಗ ನಾಗರ ಪಂಚಮಿ ಹಿಂಗ ತಯಾರಾಗ್ಯದ. ಬಹಳ ಮಾತಾಡುದು ಬೇಡ. ಬ್ಯಾಡ್ರಪ್ಪ. ಇವತ್ತ ಕರ್ನಾಟಕದ ಒಳಗಿಂದ ಒಳ್ಳೆಯ ಹುರುಪಿನ ಗಡಿ, ಒಳ್ಳೆ ಹುರುಪಿನ ಗಡಿ ಬಂದಾದ್ರಪ್ಪ. ನಮ್ಮ ಸೊನ್ಯಾಳದ ಹನುಮಂತರಾಯಗೌಡರ ಶಿಶುಮಗ ಉತ್ನಾಳ ಪರಸು ಮಾಸ್ತರ್ಗ ನಮ್ಮ ಜೋಡಿ ಬರ್ಮಾಡಿಕೊಂಡಿದ್ರು. ಕೊಟ್ಟಾರಪ್ಪ. ನಮ್ಮದು 10 ಗ್ರಾಮ ಓಗೇಣ ಮುತ್ತನ ಡೊಳ್ಳೆನ ಸಂಘ ನಮ್ಮದು. ಅದು ಭೀಮಾಶಂಕರ ಡೊಳ್ಳಿನ ಗಾಯನ ಸಂಘ ನಮ್ಮ ಉತ್ನಾಳದವ್ರು. ಹೌದು. ಇವತ್ತು 2 ಮಕ್ಕಳಿಗೆ ತಂದಿ ಇಲ್ಲಿ ಸೇವಾ ಮಾಡ್ಲಾಕ ಹಚ್ಚಿರಿ. ಹಚ್ಚಾರ್ರಿ. 10 ಹೊಂಡೊತ್ತನ ಜ್ಞಾನದ ವಿಷಯ ಹತ್ತಿ ಉರಿಬೇಕಾಗ್ಯದ. ಹೌದು. ಹತ್ತಿ ಉರಿಬೇಕಾದ್ರೆ ಹಿಂಗೆ ಅವ್ರು ಹೇಳ್ರಿ, ನಮ್ಮ ಪರಸು ಮಾಸ್ತರ್ ಅಬ್ಬರು ಬಹಳ ಮಾಡ್ತಾನೆ. ನಾನು ನೋಡ್ರಿ ಮುಂದಿನ ಸಂಧಿಗೆ ಬರೋಣ. ಹೌದು ಹೌದು. ಅದಕ್ಕೆ ಇವತ್ತು ಜ್ಞಾನದ ಕುಸ್ತಿ ಇಲ್ಲಿ ಆಗಲತ್ತೇಳಿ ದೈವ ಕುತ್ತ ಟಾಳಿ ಹೊಡೆದ್ರಿ ಅಂದ್ರೆ 1-2 ವಿಷಯ ಇಡುತ್ತ. ಇಲ್ಲ ನೀವೇ ಇಡ್ತೀರಂದ್ರೆ ನೀವೇ ಇಡ್ರಿ, ಇಲ್ಲ ನೀವೇ ಇಡ್ತೀರಿ ಅಂದ್ರೆ ನೀವೇ ಇಡ್ರಿ. ಬೇಡ ನೀವು ಹಾಡಿ ಬಿಡ್ರಿ, ಪರಸು ಮಾಸ್ತರ್ ಇಡ್ತಾನಂದ್ರೆ ಅದಕ್ಕೂ ತಯಾರ. ಹೆಂಗತ್ರಿ ದೈವೇ? ವಿಚಾರ ಮಾಡಿ ಹೇಳ್ರಿ. ಅವರು ವಿಚಾರ ಮಾಡ್ತಾರೆ ಜರ. ಹೌದು. ಇರ್ಲಿ 2 ದಿನ ವಿಚಾರ ಮಾಡಿ ಹೇಳಿದ್ರೆ ನಡೀತತ್ರಿ. ಬಹಳ ಮಾತಾಡೋದು ಬೇಡ. ಅವ್ರ ಮನಸ್ಸಿನಾಗ ಏನಾದ್ರು ತಿಳಿಬೇಕಾಗ್ಯದ. ಹೌದು. ಅದಕ್ಕ ठीक है. ಒಬ್ರು ಯಾರ ಬಂದು ಹೇಳ್ರಣ ಇಲ್ಲಿ ಬೈಕ್ ಮೇಲೆ. ಆಯ್ತಾಯ್ತ್ರಿ. ಆಯ್ತಾಯ್ತಪ್ಪ ಕೇಳು. ಇರ್ಲಿ. ಅದಕ್ಕ ಏನಾತ್ರಿ? ನನ್ನ ಅಂಶದ ಮುತ್ಯ ಏನು ಮಾಡಿದ? ಮಾಯದ ಕೊಟ್ಟ ಬೆತ್ತ ನಡಹಟ್ಟಿ ನಾಗರಾಯಗೌಡನ ಮನೆಗೆ ಕನ್ಯಾ ಕೇಳಲಕ್ಕ ಹೋದ ಸಮಯದೊಳಗ ಏನಾಗಿತ್ರಿ ಅವಾಗ? ನಾಗರಾಯಗೌಡ ಹೆಂಗ ಧಿಕ್ಕಾರ ಮಾಡ್ತಾನ ಅಂತಕ್ಕಂಥದ್ದು ಒಂದ 2 ನುಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಸರಸ್ವತಿ ಕಲಾವಿದರಿಗೆ ಪಾಳೆ ಹೋಗ್ತದ. ಮುಂದಿನ ಸಂಧಿಗೆ ಸರಸ್ವತಿ ಕಲಾವಿದರು ಯಾವ ಪ್ರಕಾರವಾಗಿ ಮಾತಾಡ್ತಾರ ಆ ಪ್ರಕಾರ ಹೋಗಿ ಹೋಗುನಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಚಾಲ ಹಾಡ್ತೇವೆ. ತಾವೆಲ್ಲರೂ ಶಾಂತದಿಂದ ಕೂತು ಕೇಳ್ರಿ. ಹೌದು.